ಪಿಬಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಅಕ್ಕಮಹಾದೇವಿ ನಗರ್ತ ಮಹಿಳಾ ಸಂಘದ ವತಿಯಿಂದ ಮಹಿಳಾ ದಿನಾಚರಣೆ ಹರ್ಷೋಲ್ಲಾಸದಿಂದ ನಡೆಯಿತು. ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕಲಾ ಚಂದ್ರಶೇಖರ್, ಕಾರ್ಯದರ್ಶಿಗಳಾದ ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಿಂದು ಮಾಧವಿರವರು ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಭಕ್ತಿಯುತ ಪ್ರಾರ್ಥನೆಯೊಂದಿಗೆ ಪ್ರಾರಂಭಗೊಂಡಿತು. ಇದನ್ನು ಶ್ರೀಮತಿ ನಿರ್ಮಲಾ ರಾಜ್ಕುಮಾರ್ ರವರು ನಡೆಸಿದರು. ಬಳಿಕ ಸಂಘದ ಕಾರ್ಯದರ್ಶಿ ಶ್ರೀಮತಿ ಮಂಜುಳಾ ಚಂದ್ರಶೇಖರ್ ಕಾರ್ಯಕ್ರಮ ನಿರ್ವಹಣೆ ನಡೆಸಿ ಎಲ್ಲರಿಗೂ ಸ್ವಾಗತ ಭಾಷಣ ಮಾಡಿ ಮಹಿಳಾ ದಿನದ ಮಹತ್ವವನ್ನು ವಿವರಿಸಿದರು. ಈ ವಿಶೇಷ ದಿನದ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಬಿಂದು ಮಾಧವಿ ಆರ್, ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರದ ಮೈಕ್ರೋಬಯಾಲಜಿ ವಿಭಾಗದ ಸಹಕಾರಿ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇವರ ಪರಿಚಯವನ್ನು ಶ್ರೀಮತಿ ಪ್ರಿಯಾಂಕಾ ಅನಿಲ್ ಕುಮಾರ್ ಅವರು ಮಾಡಿಕೊಟ್ಟರು. ಡಾಕ್ಟರ್ ಬಿಂದು ಮಾಧವಿ ಅವರು ಮಹಿಳೆಯರ ಆರೋಗ್ಯ ಮತ್ತು ಜಾಗೃತಿ ಕುರಿತು ಪ್ರಭಾವಶಾಲಿ ಉಪನ್ಯಾಸ ನೀಡಿದರು. ಅವರ ಮಾತುಗಳಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಾಶಯ ಕ್ಯಾನ್ಸರ್ ಜಾಗೃತಿ, ಮೆನೋಪಾಸ್ ಮತ್ತು ಹಾರ್ಮೋನಲ್ ಬದಲಾವಣೆ, ಥೈರಾಯ್ಡ್, ರಕ್ತದೊತ್ತಡ ಮತ್ತು ಡಯಾಬಿಟಿಸ್ ನಿಯಂತ್ರಣ, ಸಮತೋಲನಯುಕ್ತ ಜೀವನ ಶೈಲಿ ಮತ್ತು ಮಾನಸಿಕ ಆರೋಗ್ಯಗಳನ್ನು ವಿವರಿಸಲಾಯಿತು. ಮಹಿಳೆಯರು ಮನೆ ಕೆಲಸ ಮತ್ತು ಸಾಮಾಜಿಕ ಬದುಕಿನಲ್ಲಿ ಸಮತೋಲನ ಸಾಧಿಸುವುದು ಅಷ್ಟೇನು ಸುಲಭವಲ್ಲ. ಆದ್ದರಿಂದ ತನ್ನದೇ ಆದ ಆರೈಕೆ, ಮನಃಶಾಂತಿ ಹಾಗೂ ತಣಿವು ನಿವಾರಣೆಗಾಗಿ ಧ್ಯಾನ, ಯೋಗ ಹವ್ಯಾಸಗಳು ಬೇಕು ಎಂಬುದನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಅಕ್ಕಮಹಾದೇವಿ ನಗರ್ತ ಮಹಿಳಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಕಲಾ ಚಂದ್ರಶೇಖರ್ ಅವರು ಧನ್ಯವಾದಗಳೊಂದಿಗೆ ಮಹಿಳೆಯರ ಆರೋಗ್ಯ ಜಾಗೃತಿಯ ಮಹತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳಿ ಇಂತಹ ಕಾರ್ಯಕ್ರಮಗಳು ಮುಂದುವರಿಯಬೇಕೆಂದು ಆಶಿಸಿದರು. ಕಾರ್ಯಕ್ರಮವನ್ನು ಸಿಹಿಯಾಗಿ ಮುಕ್ತಾಯಗೊಳಿಸಲು ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮಾಚರಣೆ ನಡೆಯಿತು. ಸೊ ಇದು ಕೇಸಸ್ ಬರ್ತಾ ಇದೆ ಅಂತಂದ್ರೆ ಎಲ್ಲೋ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅಂತ. ಸೊ ಒಂದು ಚೈಲ್ಡ್ ಮ್ಯಾರೇಜ್ ಆಗೋದು ಆದಷ್ಟು ಕಡಿಮೆ ಆಗಿದೆ. ಬಟ್ ನಮಗೆ ಗೊತ್ತಿದ್ದೀರ ಎಷ್ಟೊಂದು ಕಡೆ ನಾರ್ತ್ ಕರ್ನಾಟಕ ಆಗಿರ್ಬೋದು ಅಥವಾ ನಾರ್ತ್ ಇಂಡಿಯಾದಲ್ಲಿ ಇನ್ನೂ ಆಗ್ತಾ ಇದೆ ಚೈಲ್ಡ್ ಮ್ಯಾರೇಜ್. ಸೊ ಅಲ್ಲಿ ಎಕ್ಸ್ಪೋಜರ್ ಟು ದ ಮ್ಯಾರೇಜ್ ಲೈಫ್ ಅದು ಆಗ್ತಾ ಇದೆ. ಆಮೇಲೆ ಕೂಡ ವೈರಸ್ ಎಕ್ಸ್ಪೋಸ್, ಸೊ 14 ಇಯರ್ಸ್ ಆದಮೇಲೆ ಯು ಕೆನಾಟ್ ಏನು ಹೇಳ್ತಾರೆ, ಯು ಕೆನಾಟ್ ಟೆಲ್ ವೆನ್ ಶಿ ವಿಲ್ ಗೆಟ್ ಮ್ಯಾರಿಡ್ ಅಂತ ಅಂದ್ಬಿಟ್ಟು. ಸೊ ಇಟ್ ಈಸ್ ಬೆಟರ್ ಟು ಗಿವ್. ಸೊ ದೆರ್ ಇಸ್ ನೋ ಅಂದರೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇವಾಗ ಸೈಡ್ ಎಫೆಕ್ಟ್ಸ್ ಇದೆಯಪ್ಪ, ಸೊ ಇದು ತೊಗೊಂಡ್ರೆ ಇದು ಸೈಡ್ ಎಫೆಕ್ಟ್ಸ್ ಇದೆ, ಲೇಟಾಗಿ ಅದು ಫ್ರೀ ಆಫ್ ಕಾಸ್ಟ್ ಬರ್ಬೋದು. ಇವಾಗ ಗೌರ್ಮೆಂಟಿಂದ ಇದು ಕೊಡೋದಿಲ್ಲ. ಸೊ ನೀವು ಏನು ಮಾಡ್ಬೋದು ಅಂದರೆ ಗೈನಕಾಲಜಿಸ್ಟ್, ನಿಮ್ಮ ಮುಂಚೆಯಿಂದಲೇ ಯಾರಾದರೂ ಗೊತ್ತಿ ಪರಿಚಯ ಇರೋ ಗೈನಕಾಲಜಿಸ್ಟ್ ಮೀಟ್ ಆಗಿ ಸೊ ಅಲ್ಲಿ ತರಿಸಿ ಮಾಡಿಸ್ಕೊಡ್ತಾರೆ. ಇಲ್ಲ ಅಂತಂದರೆ ಮುದ್ದನಹಳ್ಳಿಯಲ್ಲಿನೂ ಬೇಕಾದರೆ ನೀವು ಕನ್ಸಲ್ಟ್ ಮಾಡ್ಬೋದು ಹೊರಗಡೆಯಿಂದ. ಪ್ರಿವೆಂಟ್ ಸರ್ವೈಕಲ್ ಕ್ಯಾನ್ಸರ್ ಮೆಷರ್ಸ್ ಏನು ಅಂದರೆ, ಒಂದು 9 to 14 ಇಯರ್ಸ್ ಏಜ್ ಗ್ರೂಪ್ ಅವ್ರಿಗೆ HPV ವ್ಯಾಕ್ಸಿನೇಷನ್, ಅದು ಆಂಟಿ ಹೇಳಿದ್ರು. ಸೊ ಅವಾಯ್ಡ್ ಸೆಕ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸ್, ಅದೊಂದು. ಮತ್ತು ಏನಂದರೆ ಆದಷ್ಟು ನಾವು ಹೈಜಿನ್ ಮೇಂಟೈನ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಎಜುಕೇಟ್ ಅವರ್ ಕಿಡ್ಸ್ ಫ್ರಮ್ ದ ಅರ್ಲಿ ಏಜ್ ಇಟ್ಸೆಲ್ಫ್. ಸೊ ಹೌ ಟು ಕೀಪ್ ದೇರ್ ಲೈಕ್ ಇಂಟರ್ನಲ್ ಪಾರ್ಟ್ಸ್ ಕ್ಲೀನ್. ಸೊ ಅದರಿಂದಾಗಿ ಅವರು ಎಜುಕೇಟ್ ಆಗಿ ಸೊ ದೇ ವಿಲ್ ಸ್ಟಾರ್ಟ್ ಡೆವಲಪಿಂಗ್ ದೇರ್ ಕ್ಲೆನ್ಲಿನೆಸ್ ವಿತ್ ಇನ್ ದೆಮ್ಸೆಲ್ಸ್. ತುಂಬ ಟಯರ್ಡ್ನೆಸ್, ಸ್ಕಿನ್ ಚೇಂಜಸ್, ಮತ್ತೆ ಮರ್ತೋಗೋದು. ನೀವು ಹೇಳ್ದಂಗೆ ಟೆನ್ಷನ್ ಎಲ್ಲ ಸ್ಟ್ರೆಸ್ ಎಲ್ಲ ಗೊತ್ತಿಲ್ಲ, ಅಲ್ಲೇ ಇರುತ್ತೆ. ಅದು ಹೋಗಿ ಹುಡ್ಕೋದು ಯಾವ್ದು ಜ್ಞಾಪಕ ಬರಬೇಕು ಅದು ಜ್ಞಾಪಕನೇ ಬರಲ್ಲ. ಮತ್ತೆ ಬೇರೆದೆಲ್ಲ ಅದಾದ್ಮೇಲೆ ಆ ಟೈಮಲ್ಲಿ ಆದ್ಮೇಲೆ ಮತ್ತೆ ಜ್ಞಾಪಕ ಬರುತ್ತೆ. ಸೊ ಈ ಥರ ತುಂಬಾನೇ ಅದು ಮೇನ್ ಎಲ್ಲರೂ ಹೇಳಿರೋದು. ನಾನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ ಥರ ಆಗುತ್ತೆ ಅಂತ. ಸೊ ನೀವು ಹೇಳಿದ ಪ್ರಕಾರನೇ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು. ಸೊ ಈಗ ಫಾರಿನ್ ಕಂಟ್ರೀಸ್ ಅಲ್ಲಾದರೆ ಈಸ್ಟ್ರೋಜನ್ನ ಮತ್ತೆ ರಿಪ್ರೊಡ್ಯೂಸ್ ಮಾಡೋ ಥರ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಯಾರು ಅದನ್ನ ಅಷ್ಟು ಸೊ ಈಗಲೇ ಬೇಕಾದಷ್ಟು ವರ್ಷ ಸಫರ್ ಆಗಿರ್ತೀರಿ, ಮತ್ತೆ ಅದನ್ನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟನೇ ಇಲ್ಲ, ಆಗಿರೋದಿಲ್ಲ ಅದು. ಸೊ ಹಾಗಾಗಿ ಸ್ಟಾಪ್ ಅಂದರೆ ಸಾಕು ಅನ್ನೋ ಫ್ರಸ್ಟ್ರೇಷನ್ ಕೊಟ್ಟೋಗಿದ್ದೀವಿ. ಹಾಗಾಗಿ ನನಗೆ ಗೊತ್ತಿಲ್ಲ ಯಾರು ಮತ್ತೆ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಅದು ಈಸ್ಟ್ರೋಜನ್ ತೊಗೊಂಡು ಮತ್ತೆ ಅಲ್ಲಿ ಜಾಗೃತಿ ಮೂಡಿಸೋಕೆ ಏನಾದರೂ ಪ್ರೋಗ್ರಾಮ್ಸ್ ಸೊ ಇವಾಗ ಏನಂತಂದರೆ ಮೆಡಿಕಲ್ ಕಾಲೇಜಸ್, ಮೆಡಿಕಲ್ ಕಾಲೇಜಸ್ ಜಾಸ್ತಿ ಆಗುತ್ತೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಆ್ಯಂಡ್ ಮೋಸ್ಟ್ ಆಫ್ ಇಟ್ ಇಸ್ ಇನ್ ರೂರಲ್ ಸೆಟಪ್. ಸೊ ಎಲ್ಲ ಬೆಂಗಳೂರಲ್ಲಿದ್ದರೆ ಏನಾಗ್ತಾ ಇದೆ ಅಂತಂದರೆ ಪೇಷಂಟ್ ಇನ್ಪುಟ್ಸ್, ಬೆಂಗಳೂರಲ್ಲಿ ಒಂದು 10 ಮೆಡಿಕಲ್ ಕಾಲೇಜ್ ಇದೆ ಅಂದರೆ ಪೇಷಂಟ್ ಇನ್ಪುಟ್ಸೇ ಇಲ್ಲ. ಸೊ ಎಲ್ಲರೂ ಕಾರ್ಪೊರೇಟ್ ಸೆಟಪ್ಸ್ ಆಗಿರೋದ್ರಿಂದ, ಎಲ್ಲರೂ IT ವರ್ಕರ್ಸ್ ಆಗಿರೋದ್ರಿಂದ ದೇ ವಿಲ್ ಗೋ ಟು ಸಮ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ಸೊ ಇವಾಗ ಏನಾಗ್ತದೆ, ನಾನು ವರ್ಕ್ ಮಾಡಿರೋದು ರೂರಲ್ ಸೆಟಪ್ಪಲ್ಲಿ. ಇದಕ್ಕೆ ಮುಂಚೆ ಬಂದಿದ್ದು ನಾನು ಕೋಲಾರಲ್ಲಿ ಜಾಲಪ್ಪ ಹಾಸ್ಪಿಟಲ್ ಅಂತ ಕೇಳಿರ್ತೀರ. ಸೊ ಅಲ್ಲಿ ವರ್ಕ್ ಮಾಡ್ತಿದ್ದೆ, ಅದು ರೂರಲ್ ಸೆಟಪ್ಪೇ.
ನಮ್ದು ಇವಾಗ ಕೆಲಸ ಮಾಡ್ತಾ ಇರೋದು ರೂರಲ್ ಸೆಟಲ್ ಆ್ಯಂಡ್ ಇವಾಗ ಕೆಲಸ ಮಾಡ್ತಾ ಇರೋ 30 to 40 years ಆಫ್ ಏಜಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಸೊ ಈಗ ಅಪ್ಪನಿಗೂ ಇದೆ ಅಮ್ಮನಿಗೂ ಇದೆ ಅಂತಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ, 25% ಚಾನ್ಸಸ್ ಇರುತ್ತೆ. ಸೊ ಇಬ್ಬರು ಪೇರೆಂಟ್ಸಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ ಅಂತಂದರೆ ಇನ್ನೊಂದು ಸ್ವಲ್ಪ ಚಾನ್ಸಸ್ ಕಡಿಮೆ ಇರುತ್ತೆ ಅಷ್ಟೇ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತಂದರೆ ಆಫ್ಟರ್ 30 years ಹೋಗಲೇಬೇಕು, ಶುಗರ್ ಚೆಕ್ ಮಾಡಿಸ್ಕೋಬೇಕು, ಎಲ್ಲ ವಾತಾವರಣ ಥಂಡಿ ಇದ್ರು ಅವ್ರಿಗೆ ಮಾತ್ರ ಫುಲ್ಲು ಸೆಕೆ ಸುರಿದೋಗ್ತಾ ಇರುತ್ತೆ. ಮತ್ತು ಯಾವಾಗ ವಿಟಮಿನ್ ಡಿ ಅಲ್ಲ ನಮ್ಮ ಬಿಂದು ಈ ಒಂದು ಅವಕಾಶ ಮಾಡಿ ಮಾತಾಡೋದಕ್ಕೆ ಅವಕಾಶ ಮಾಡಿ. ನಮಸ್ತೆ, ನಾನು ಡಾಕ್ಟರ್ ಬಿಂದು ಅಂತ, ಅಸೋಸಿಯೇಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿ, ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇವತ್ತು ಅಕ್ಕ ಮಹಾದೇವಿ ನಗರದ ಮಹಿಳಾ ಮಂಡಳಿ ಇಂದ ನನ್ನ ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಕರೆದಿದ್ರು. ಸೊ ಹೆಲ್ತ್ ಅವೇರ್ನೆಸ್ ಬಗ್ಗೆ ಮಾತಾಡಿದ್ವಿ. ತುಂಬಾ ಜನ ಅವರಲ್ಲಿ ಇದ್ದಿದ್ದ ಡೌಟ್ಸ್ನೆಲ್ಲ ಕೇಳಿದ್ರು, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಮೇಲೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇತ್ತು, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿದ್ರು. ನಾನು ಕೂಡ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಎಲ್ಲಾನು ಶೇರ್ ಮಾಡಿದ್ವಿ. ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಆಲ್ ಆಫ್ ದಮ್. ಥ್ಯಾಂಕ್ ಯು ಫಾರ್. ಈಗಿನ ಕಾಲದ ಮಹಿಳೆಯರು ಫಾರ್ ಯೂತ್, ಸೊ ಒಂದು ಹೊರಗಡೆ ಬಂದು ನಿಮ್ಮ ಟ್ಯಾಲೆಂಟ್ ಏನಿದೆಯೋ ಅದರಲ್ಲಿ ಅಭಿವೃದ್ಧಿ ಮಾಡಿ. ಏನೇ ಆಗಲಿ, ಚಿಕ್ಕ ಪುಟ್ಟ ಟ್ಯಾಲೆಂಟ್ ಆಗಿರಲಿ, ಅದರಲ್ಲಿ ಮ್ಯಾಕ್ಸಿಮಮ್ ಎಫರ್ಟ್ ಕೊಡಿ. ಸೊ ಇನ್ನೂ ಒಂದು ಏನು ಅಂತ ಅಂದ್ರೆ, ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್, ಇವಾಗ ಒಂದು HPV ವ್ಯಾಕ್ಸಿನ್ ಬಗ್ಗೆ ಹೇಳಿದೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಏನೇನು ಆ ಥರದ್ದು ರೀಸೆಂಟ್ ಅಡ್ವಾನ್ಸಸ್ ಇದೆಯೋ, ಸೊ ಅದ್ರದ್ದು ಬೆನಿಫಿಟ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಗಿವ್ ಯುವರ್ ಬೆಸ್ಟ್ ಇನ್ ವಾಟ್ ಎವರ್ ಫೀಲ್ಡ್ ಯು ಆರ್, ಅಷ್ಟೇ.